ಈಗ ನನ್ನ ಕೈನಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ಸ್ ಇದನ್ನು ಕೂಡ ಭಾಗ 1 ಇದನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಬೆಂಗಳೂರಿನಲ್ಲೇ ಅವತ್ತು ಕೂಡ ರಿಲೀಸ್ ಮಾಡಿರುವಂಥದ್ದು ಡಾಕ್ಟರ್ ಬಸವರಾಜ್ ಅವರು ಅಕ್ಯುಪ್ರೆಷರ್ ಇದನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ಹಾಗೆ ಬಣ್ಣಗಳ ಸಂಖ್ಯಾಶಾಸ್ತ್ರ ಆಗಿರ್ಬೋದು ಅಥವಾ ಬಣ್ಣ ಚಿಕಿತ್ಸೆ ಆಗಿರ್ಬೋದು. ಈಗ ನನ್ನ ಮೊದಲ ಕ್ವಶನ್ ಏನು ಗೊತ್ತಾ, ಈ ಬಣ್ಣ ಚಿಕಿತ್ಸೆ ಮತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ಸ್ ಈ ಪುಸ್ತಕ ಯಾಕೆ ತೊಗೋಬೇಕು, ಈ ಬುಕ್ಕು ಯಾಕೆ ತೊಗೋಬೇಕು, ಇದು ತೆಗೆದುಕೊಂಡ್ರೆ ನಿಮಗೆ ಬೆನಿಫಿಟ್ ಏನು, ಇದಕ್ಕೆ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಏನು ಅಂತ ಸರ್ ನೀವು ಹೇಳಿಬಿಡಿ. ಸೊ ನಮ್ಮ ದೇಹದಲ್ಲಿ ಪ್ರತಿಯೊಂದು ನೀವು ಉಸಿರಾಡಿರೋದು, ಊಟ ಮಾಡಿರೋದು, ಅದು ಶಕ್ತಿಯಾಗಿ ಮಾರ್ಪಾಡಾಗಿ ದೇಹದ ಬೇರೆ ಬೇರೆ ಮೆರಿಡಿಯನ್ಸಲ್ಲಿ ಚಕ್ರದಲ್ಲಿ ಫ್ಲೋ ಆಗ್ತಿರುತ್ತೆ. ಅದನ್ನು ನಮ್ಮ ಹಿರಿಯರು ನಾಡಿ ಅಂತಂದರು, ನರ್ವಸ್ ಸಿಸ್ಟಮ್ ಅಂತ ಹೇಳಿದರು. ಓಕೆ, ಸೊ ಅದು ಜಸ್ಟ್ ಒಂದು ಪಿಕ್ಚರ್ ತೋರಿಸ್ತೀನಿ ನಿಮಗೆ. ದೇಹದ ವಿವಿಧ ಭಾಗಗಳಲ್ಲಿ ಅದು ಫ್ಲೋ ಆಗ್ತಾ ಇರುತ್ತೆ. ಓಕೆ, ಎಸ್ ಸರ್. ಹಾಂ, ಈ ಮೆರಿಡಿಯನ್ಸು, ಆ ಮೆರಿಡಿಯನ್ ಎಂಡಿಂಗ್ಸು ಬೆರಳು ತುದಿಯಲ್ಲಿ ಮತ್ತು ಕಾಲಿನ ಬೆರಳುಗಳಲ್ಲಿ ಇರುತ್ತೆ. ಸೊ ಇಲ್ಲಿ ಒಂದು ಟ್ರಿಗರ್ ಕೊಟ್ಟಾಗ ನಿಮಗೆ ಫಾರ್ ಎಕ್ಸಾಂಪಲ್ ಇಟ್ ರೈಟ್ ನೀ ಆ್ಯಂಡ್ ಇಟ್ಸ್ ಆಲ್ಸೋ ರೆಪ್ರೆಸೆಂಟಿಂಗ್ ಯುವರ್ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಹಾಂ ಹಾಂ. ಇಲ್ಲಿ ಕಲರ್ ಹಚ್ಚಿದ್ರು ಥೈರಾಯ್ಡಿಗೆ ಎನರ್ಜಿ ಪಾಸ್ ಆಗುತ್ತೆ, ಓ, ಪ್ರೆಷರ್ ಕೊಟ್ಟರು ಥೈರಾಯ್ಡಿಗೆ ಎನರ್ಜಿ ಪಾಸ್ ಆಗುತ್ತೆ. ಅಲ್ಲಿ ಒಂದು ಮೆಂತೆಕಾಳು ಸ್ಟ್ರಿಪ್, ಇಲ್ಲ ಮ್ಯಾಗ್ನೆಟ್ ಸ್ಟ್ರಿಪ್ ಹಾಕಿದ್ರು ಥೈರಾಯ್ಡಿಗೆ ವರ್ಕ್ ಆಗುತ್ತೆ. ಓಕೆ, ಒಟ್ಟು ಇದು ಪ್ರೆಷರ್ ಆಗುತ್ತೆ, ಇಲ್ಲಿ ಪ್ರೆಷರ್ ಆಗುತ್ತೆ. ಸೊ ಇದರ ಒಳಗುಟ್ಟು ಏನು ಅಂತಂದರೆ, ಇದು ಪ್ರತಿಯೊಂದು ಜಾಯಿಂಟ್ಸು ಒಂದು ವೈಟಲ್ ಆರ್ಗನ್ ಇಲ್ಲ ಎಂಡೋಕ್ರೈನ್ ಗ್ಲ್ಯಾಂಡಿಗೆ ಕನೆಕ್ಟ್ ಆಗಿರುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರು ಎಡಗೈ, ಉಂಗುರ ಬೆರಳು, ಮಧ್ಯದ ಜಾಯಿಂಟ್. ಥೈರಾಯ್ಡ್ ಸಮಸ್ಯೆ ಇರೋರು ಕಲರ್ ಥೆರಪಿನಲ್ಲಿ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರು ಸ್ವೆಲ್ ಆಗಿರುತ್ತೆ ಕೆಲವರಿಗೆ, ಸ್ವೆಲ್ಲಿಂಗ್ ಆಗಿದ್ರೆ ಡಾರ್ಕ್ ಬ್ಲೂ ಹಾಕ್ತೀವಿ. ಡಾರ್ಕ್ ಬ್ಲೂ ಹಾಕಿದಾಗ ಅದರದ್ದು ಸ್ವೆಲ್ಲಿಂಗ್ ಕಡಿಮೆ ಆಗಿಬಿಟ್ಟು ಫಂಕ್ಷನಲ್ ಎನರ್ಜಿ ಇಂಪ್ರೂವ್ ಆಗುತ್ತೆ. ಓಕೆ, ಅದೇ ಜಾಗಕ್ಕೆ, ಇದೇ ಜಾಗ. ಬಟ್ ಅದನ್ನೇ ಮಂಡಿ ಅಂತ ಹೇಳ್ತಾರಲ್ಲ ಸರ್, ಅದೇ ನೀ ಜಾಯಿಂಟ್. ಇದು ರಿಫ್ಲೆಕ್ಸಾಲಜಿ ಅಂತ ತಗೊಂಡಾಗ ನೀ ಜಾಯಿಂಟ್ ಆಗುತ್ತೆ. ಹೌದು. ಮೆರಿಡಿಯನ್ಸ್ ಅಂತ ತಗೊಂಡಾಗ ಥೈರಾಯ್ಡ್ ಗ್ಲ್ಯಾಂಡ್ ಆಗುತ್ತೆ. ಹಾಗಾದ್ರೆ ಒಂದು ಚಿಕಿತ್ಸೆ 4-5 ಸಮಸ್ಯೆಗಳ ಪರಿಹಾರ. ಅಂದರೆ ಇಟ್ಸ್ ವೆರಿ ಕ್ಲಿಯರ್, ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೋ ಇವಾಗೂ ಇಲ್ಲ ನಿಯರ್ ಫ್ಯೂಚರ್ ಅವ್ರ ಮಂಡಿ ಪ್ರಾಬ್ಲಮ್ ಬರುತ್ತೆ. ಇಟ್ಸ್ ಕನೆಕ್ಟೆಡ್. ಓಕೆ ಓಕೆ. ಕೆಲವರು ಹೇಳ್ತಾರೆ ಯುಟರಸ್ ಆಪರೇಷನ್ ಆದಮೇಲೆ ಮಂಡಿ ನೋವು ಬಂತು, ಸೊಂಟ ನೋವು ಬಂತು. ಯಾಕಾಗಿ ಅಂದರೆ ದ ಎನರ್ಜಿ ಪಾಸಿಂಗ್ ಮೆರಿಡಿಯನ್ಸ್ ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಹಾಗಾಗಿ ಅಕ್ಯುಪ್ರೆಷರ್ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಇದೆ ಅಲ್ವಾ, ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನಲ್ಲಿ ಏನಾಗುತ್ತೆ ಅಂದರೆ ಅಕ್ಯುಪ್ರೆಷರಿಂದ ಟ್ರಿಗರ್ ಮಾಡ್ತೀವಿ. ಯಾವುದೇ ಸಮಸ್ಯೆ ಆಗಿರ್ಬೋದು, ಕೆಲವೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಕೊಟ್ಟಿರ್ತೀವಿ ಇಲ್ಲಿ ನಾವು, ಇದನ್ನ ಟ್ರಿಗರ್ ಮಾಡೋದ್ರಿಂದ ಕಾಯಿಲೆನ ವಾಸಿ ಮಾಡ್ಬೋದು. ಓಕೆ, ಈಗ ಜನಗಳಿಗೆ ಸೊ ಈ ಟ್ರಿಗರ್ ಯಾಕೆ ಮಾಡಬೇಕು ಅನ್ನೋದು ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಕಂಪ್ಲೀಟ್ ನಾಟ್ ಓನ್ಲಿ ದಟ್, ನಿಮ್ಮ ಕಾಯಿಲೆ ಹೇಗೆ ಬರುತ್ತೆ ಅಂತಲೂ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕಂಟ್ರೋಲ್ ಸೈಕಲು, ಕ್ರಿಯೇಷನ್ ಸೈಕಲ್ ಎಲ್ಲ ಕೊಟ್ಟಿರ್ತೀವಿ ನಾವು, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಬುಕ್ಕಲ್ಲಿ. ಸೊ ಕೆಲವರಿಗೆ ಇಲ್ಲಿ ಆರ್ಟ್ ಪ್ರಾಬ್ಲಮ್ ಬಂದಿರುತ್ತೆ, ಯಾರ ಹತ್ರ ಹೋಗ್ತಾರೆ ಅವರು? ಆರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಬಟ್ ಆರ್ಟಿಗೆ ಎನರ್ಜಿ ಬರೋದು ಎಲ್ಲಿಂದ ಗೊತ್ತಾ? ಲಿವರಿಂದ. ಸೊ ಯಾರಿಗಾದ್ರೂ ಆರ್ಟ್ ಪ್ರಾಬ್ಲಮ್ ಆಗೈತೆ ಅಂದರೆ ಫಸ್ಟ್ ಲಿವರ್ ಸರಿ ಮಾಡ್ಕೋಬೇಕು. ಅದೇ ಥರ ಆರ್ಟನ್ನ ಕಂಟ್ರೋಲ್ ಮಾಡೋ ಎನರ್ಜಿ ಬಂದ್ಬಿಟ್ಟು ಕಿಡ್ನಿ. ಓಕೆ. ಸೊ ಕಿಡ್ನಿ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೋ ಅವ್ರಿಗೆ ಆರ್ಟ್ ಪ್ರಾಬ್ಲಮ್ ಇರುತ್ತೆ. BP ಆಗಿರ್ಬೋದು, ಬಾಡಿ ಸ್ವೆಲ್ಲಿಂಗ್ ಆಗಿರ್ಬೋದು, ವಾಟರ್ ರಿಟೆನ್ಷನ್ ಆಗಿರ್ಬೋದು, ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ರಿಲೇಷನ್ನ ಕರೆಕ್ಟ್ ತುಂಬ ಕ್ರಮಬದ್ಧವಾಗಿ ವಿತ್ ರಿಯಲ್ ಟೈಮ್ ಎಕ್ಸಾಂಪಲ್ಸಿಂದ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಈ ಬುಕ್ ಓದಿದಾಗ ಕಾಯಿಲೆ ಮೂಲ ಏನು, ಆ ರೋಗ ಹೇಗೆ ಉತ್ಪತ್ತಿ ಆಗುತ್ತೆ, ಅದನ್ನು ನಾವು ಯಾವ ಅಕ್ಯುಪ್ರೆಷರಿಂದ ಸಾಲ್ವ್ ಮಾಡ್ಬೋದು ಅನ್ನೋದು ಈ ಬುಕ್ಕಲ್ಲಿ ಇರುತ್ತೆ. ಈ ಬುಕ್ಕಲ್ಲಿ ಕಂಪ್ಲೀಟ್ ಕಾಯಿಲೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಯಾವ ಪ್ರೆಷರ್ ಪಾಯಿಂಟನ್ನು ನೀವು ಮಾಡಿದಾಗ ಆ ಕಾಯಿಲೆಯಿಂದ ಆಚೆ ಬರ್ಬೋದು, ಇದೆಲ್ಲದನ್ನು ಈ ಬುಕ್ಕಲ್ಲಿ ಟೋಟಲಿ 180 ಪೇಜಸ್ ಇದೆ. ಯಾರೇ ಒಬ್ಬ ಅನ್ನೋನ್ ಪರ್ಸನ್ ಕನ್ನಡ ಓದಕ್ಕೆ ಬರೋನು ಇದನ್ನು ಓದಿದರೆ ಡಾಕ್ಟ್ರು, ಮೆಡಿಸಿನ್ ಎಲ್ಲ ಮರ್ತೋಗ್ಬಿಡ್ತಾರೆ ಪಕ್ಕ. ಇಲ್ಲಿ ಬಂದವರು ಅಷ್ಟು ಜನರು ಹಾಗೆ ಹೇಳಿದ್ದಾರೆ ಸರ್. ನಾನು 2 ವರ್ಷದಿಂದ ನಾನು ಮೆಡಿಸಿನ್ ಬಾಕ್ಸೇ ಬಿಟ್ಟಿಲ್ಲ. ಆಮೇಲೆ ನಮ್ಮ ಅತ್ತೆಗೆ ಹುಷಾರು ಮಾಡಿದೆ, ನಮ್ಮ ಅವನಿಗೆ ಹುಷಾರು ಮಾಡಿದೆ,
ಆಮೇಲೆ ನಾನು ಬಂದು ಕೋರ್ಸು ಸೇರಿಕೊಂಡೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿಯೊಂದು ಮೆರಿಡಿಯನ್ಸಿಗೆ ಅದೇನಾದ್ರು ತೊಂದರೆ ಆದರೆ ಏನೇನು ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟಮಕ್ಕು ಗುಲ್ಮ ಪ್ರಾಬ್ಲಮ್ ಆಯಿತು ಅಂತಂದರೆ ಏನೇನು ಅದು ಆ ಮೆರಿಡಿಯನ್ ವೀಕ್ ಆದರೆ ಏನಾಗುತ್ತೆ, ಆ ಮೆರಿಡಿಯನ್ ಎಕ್ಸಸ್ ಆದ್ರೂ ಏನಾಗುತ್ತೆ ಟ್ಯಾಬ್ಲೆಟ್ ಕಾಲಮಲ್ಲಿ ಕೊಟ್ಬಿಟ್ಟಿದ್ದೀವಿ. ಇದು ನಿಮಗೆ ಪಕ್ಕ ನಿಮಗೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಡೈಜೆಷನ್ ವೀಕ್ನೆಸ್ ಇದ್ರೆ ನಿಮ್ದು ಯಾವುದೋ ಒಂದು ಕಾಯಿಲೆ ಲೀಸ್ಟ್ ಆಗಿರುತ್ತೆ. ಸೊ ಇದನ್ನ ನೀವು ಇಲ್ಲಿ ಪ್ರೆಷರ್ ಪಾಯಿಂಟ್ ಕೊಟ್ಬಿಟ್ಟಿದ್ದೀವಿ. ಎಕ್ಸಸ್ ಆದರೆ ಯಾವ ಪಾಯಿಂಟ್ ಮಾಡಬೇಕು, ಡಿಫಿಷಿಯನ್ಸಿ ಆದರೆ ಯಾವ ಪಾಯಿಂಟ್ ಮಾಡಬೇಕು, ವಾರಕ್ಕೆ ಸರಿ ಮಾಡಬೇಕು, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದನ್ನ ಮಾಡ್ಕೊಂಡು ಹೋದ್ರೆ ಅವರು ಜಸ್ಟ್ ಅಕ್ಯುಪ್ರೆಷರ್ ಮಾಡಿಬಿಟ್ಟು ಕಾಯಿಲೆಯಿಂದ ಆಚೆ ಬರ್ಬೋದು ಈ ಬುಕ್ಕಿಂದ. ಇವಾಗ ಮಾರ್ಕೆಟಲ್ಲಿ ಒಂದು 100 ಅಕ್ಯುಪ್ರೆಷರ್ ಬುಕ್ಸ್ ಇದಾವೆ. ನೀವು ಹೇಳ್ಬೋದು ಬಸವ ಅಕಾಡೆಮಿನಲ್ಲಿ ಬಂದಿರೋ ಅಕ್ಯುಪ್ರೆಷರ್ ಡಿಫ್ರೆನ್ಸ್ ಏನಿದೆ ಯಾಕೆ ಅಂತ ಕೇಳ್ಬೋದು ನೀವು. ಎಲ್ಲ ಕಡೆ ಅಕ್ಯುಪ್ರೆಷರ್ ಬುಕ್ಕಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಚಾರ್ಟ್ ಕೊಟ್ಬಿಟ್ಟು ಇಲ್ಲಿ ಓದ್ಕೊಳ್ಳಿ, ಅಲ್ಲಿ ಓದ್ಕೊಳ್ಳಿ, ಇದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಾರೆ. ಬಟ್ ಇದನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಿದ್ದೀವಿ. ಫಸ್ಟ್ ಒಂದು ಕಾಯಿಲೆ ಮೂಲನ ಹೇಳ್ತೀವಿ. ಇವಾಗ ಒಂದು ಆರ್ಟ್ ಇಶ್ಯೂಸ್ ಆಗಿದೆ ಅಂದರೆ ಆರ್ಟ್ ಪ್ರಾಬ್ಲಮ್ ಹೆಂಗೆ ಜನ್ರೇಟ್ ಆಗುತ್ತೆ, ಯಾವ್ಯಾವ ಆರ್ಗನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಆರ್ಟ್ ಪ್ರಾಬ್ಲಮಿಂದ ಆಚೆ ಬರಬೇಕು ಅಂದರೆ ಯಾವ್ಯಾವ ಪಾಯಿಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಕೊಟ್ಟಿರಲ್ಲ, ಆರ್ಟ್ ಮೆರಿಡಿಯನ್ ಪಾಯಿಂಟೇ ಕೊಟ್ಟಿರ್ತೀವಿ, ಲಿವರ್ ಮೆರಿಡಿಯನ್ ಪಾಯಿಂಟೇ ಕೊಟ್ಟಿರ್ತೀವಿ, ಆ ಕಡೆ ಕಿಡ್ನಿ ಮೆರಿಡಿಯನ್ ಪಾಯಿಂಟೇ ಕೊಟ್ಟಿರ್ತೀವಿ. ಸೊ ಈ ಕಂಪ್ಲೀಟ್ ಲಾಜಿಕ್ಕನ್ನು ನೀವು ಈ ಬುಕ್ಕಲ್ಲಿ ಓದಿ ತಿಳ್ಕೊಬೋದು. ಅವನ ದೇಹದ ಒಳಗಡೆ ಏನೇನು ಆಗ್ತಿದೆಯೋ ಅದು ಅರ್ಥ ಆಗುತ್ತೆ, ಆ ಸಮಸ್ಯೆ ಆಗ್ತದೆ ಅದಕ್ಕೇನು ಉತ್ತರ ಕೊಡಬೇಕು ಅದು ಅರ್ಥ ಆಗ್ಬಿಡುತ್ತೆ. ಮತ್ತು ಈ ಇಲ್ಲೊಂದು ಪಾಯಿಂಟು 3-4 ಕೊಟ್ಟಿದ್ದೀನಿ ನಾನು, ಬಟ್ ಒಂದು ಸಾರಿಗೆ ಒಂದೇ ಪಾಯಿಂಟ್ ಮಾಡಬೇಕು. ಹೌದಾ? ಒಂದೇ ಪಾಯಿಂಟಲ್ಲಿ ರಿಸಲ್ಟ್ ಇರುತ್ತೆ. ಎಷ್ಟು ಸಲ ಪ್ರೆಸ್ ಮಾಡಬೇಕು? ಆ ಥರ 20 to 30 ಟೈಮ್ಸ್ ಪ್ರೆಸ್ ಮಾಡಬೇಕು. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮೆರಿಡಿಯನ್ ಕೊಟ್ಟಿದ್ದೀನಿ ನಾನು, ಮೂತ್ರಕೋಶ ಸಮಸ್ಯೆ. ನಿಮ್ಮ ಯುರಿನರಿ ಬ್ಲಾಡರಲ್ಲಿ ಫಾರ್ ಎಕ್ಸಾಂಪಲ್ ಇನ್ಕನ್ಸಿಸ್ಟೆನ್ಸಿ ಯುರಿನೇಷನ್ ಆಗಿರ್ಬೋದು, ಪದೇ ಪದೇ ಯೂರಿನ್ ಮಾಡ್ತಾ ಇರ್ಬೋದು, ಇಲ್ಲ ಕೆಮ್ಮಿದಾಗ ಯೂರಿನ್ ಆಗೋದು, ಇಲ್ಲ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್, ಬೆಡ್ ವೇಟಿಂಗ್, ಲೀಕ್ ಆಗ್ತದೆ, ಓಕೆ, ಯೂರಿನಲ್ಲಿ ಪ್ರೋಟೀನ್ ಹೋಗೋದು, ಯೂರಿನಲ್ಲಿ ಪಸ್ ಫಾರ್ಮೇಷನ್ ಆಗೋದು, ಯೂರಿನ್ ಇನ್ಫೆಕ್ಷನ್ ಆಗೋದು. ನಿಮಗೆ ಅದಕ್ಕೋಸ್ಕರ 4 ಪಾಯಿಂಟ್ ಕೊಟ್ಟಿರ್ತೀನಿ ಇಲ್ಲಿ. ಓಕೆ, ಸೊ 4ರಲ್ಲಿ ಒಂದು ಪಾಯಿಂಟ್ ಟ್ರಿಗರ್ ಮಾಡಿದಾಗ ನಿಮ್ಗೆ ಒಂದು 20% ಬೆಟರ್ ಆಗುತ್ತೆ, ಇಲ್ಲ 50% ಬೆಟರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಸಾಕು. ಸೊ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಅವೇ 4 ಪಾಯಿಂಟ್ ವರ್ಕ್ ಆಗುತ್ತೆ. ಬಟ್ 4 ಮಾಡಿದ್ರೆ ತಪ್ಪಿಲ್ಲ, ಬಟ್ 5 ಡೋಸೇಜ್ ಆಯಿತು, ಜಾಸ್ತಿ ಆಯಿತು. ಒಂದು ಮಾಡಿ, ಒಂದಿನ ಗ್ಯಾಪ್ ಕೊಡಿ, ಇನ್ನೊಂದು ಮಾಡಿ, 2 ದಿನ ಗ್ಯಾಪ್ ಕೊಟ್ಟು ಇನ್ನೊಂದು ಮಾಡಿ. ಒಂದು ವಾರದಲ್ಲಿ ನೀವು ತುಂಬ ಜನ ಹೇಳ್ತಿರಲ್ವಾ, ನನಗೆ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ಮು, ಪಬ್ಲಿಕ್ ಟಾಯ್ಲೆಟ್ಗೆ ಹೋದ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಇಲ್ಲ ಇನ್ನೊಂದು ಏನಾದ್ರು ಇನ್ಫೆಕ್ಷನ್ ಬಟ್ಟೆ ತೊಂದರೆ ಆದ್ರೆ ಇನ್ಫೆಕ್ಷನ್ ಆಗುತ್ತೆ, ಅದು ಇದು ಏನೇನೋ ಹೇಳ್ತಾರೆ, ಟ್ರಾವೆಲ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಅವಾಗ ಆ್ಯಂಟಿಬಯೋಟಿಕ್ ತಗೋತಾರೆ, ಬೆಟರ್ ಆಗ್ತಾರೆ, ಮತ್ತೆ 2 ತಿಂಗಳು 3 ತಿಂಗಳು 6 ತಿಂಗಳು ಮತ್ತೆ ಆಗುತ್ತೆ. ಬಟ್ ಈ 4 ಪಾಯಿಂಟ್ ಮಾಡಿದ್ಮೇಲೆ ಅವ್ರಿಗೆ ಇನ್ಫೆಕ್ಷನ್ ಇರಲ್ಲ. ಏನು ಮಾಡಿದ್ರೆ ಇನ್ಫೆಕ್ಷನ್ ಬರುತ್ತಲ್ಲ ಅದನ್ನು ಬೇಕಾದ್ರೆ ಮತ್ತೆ ಮತ್ತೆ ಮಾಡಿ ಚೆಕ್ ಮಾಡ್ಕೋಬೋದು. ಓಕೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟು ದಿನ ಏನೇನು ಅನುಭವಿಸಿದ್ರಿ ಇದ್ಮೇಲೆ ನೀವೇ ಚೆಕ್ ಮಾಡ್ಕೊಳ್ಳಿ. ಒಳ್ಳೆದ 2ರಿಂದ 3 ದಿನ ಗ್ಯಾಪಲ್ಲಿ ಒಂದು ಇದೊಂದು 4 ಪಾಯಿಂಟ್ ಪ್ರೆಸ್ ಮಾಡಿ. ಈ 4 ಪಾಯಿಂಟ್ ಮುಗಿಯತಟ್ಟಿ 2 ವಾರ ಆಗುತ್ತೆ. 3ನೇ ವಾರಕ್ಕೆ ನೀವೇನಾದರೂ ಮಾಡಿ ಮತ್ತೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ಐ ಆಮ್ ವೆರಿ ಕಾನ್ಫಿಡೆಂಟ್. ಯೂರಿನ್ ಇನ್ಫೆಕ್ಷನ್ ಆಗಬೇಕು ಅಂದರೆ ಬ್ಲಾಡರ್ ಎನರ್ಜಿ ಏನಿರುತ್ತೆ ಆ ವೀಕ್ನೆಸ್ಸನ್ನು ಓವರ್ಕಮ್ ಮಾಡೋದಕ್ಕೆ ಯಾವ್ಯಾವ ಅಕ್ಯುಪ್ರೆಷರ್ ಪಾಯಿಂಟ್ಸನ್ನು ನಾವು ಕಂಪ್ಲೀಟ್ ರಿಸರ್ಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಹಾಗಾದರೆ ಕಲರ್ ಥೆರಪಿಗಿಂತ ಅಡ್ವಾನ್ಸ್ಡು ಇದು. ಎಸ್, 2 ಕಾಂಬಿನೇಷನ್ ಆದರೆ ನೀವು ಈ ಅಕ್ಯುಪ್ರೆಷರ್ ಮಾಡಿ ಕಲರ್ ಥೆರಪಿ ಬುಕ್ಕಿಂದ ನೀವು ಕಲರ್ ಹಾಕಿದಾಗ ಇನ್ನೂ ಬೆಸ್ಟ್ ರಿಸಲ್ಟ್. ಓಕೆ, ಸ್ಪೀಡು ಮತ್ತು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವೆರಡು ಕಾಂಬಿನೇಷನ್ ಇಸ್ ಡೆಡ್ಲಿ ಕಾಂಬಿನೇಷನ್. ಅದು ಚಿಕ್ಕ ಕಾಯಿಲೆ ಇರ್ಬೋದು, ಗಂಭೀರವಾದ ಲಾಂಗ್ ಟರ್ಮ್ ತುಂಬಾ ವರ್ಷದಿಂದ ಕಾಯಿಲೆ ಇರ್ಬೋದು. ಈ 2 ಇಲ್ಲಿ ಅಕ್ಯುಪ್ರೆಷರ್ ಮಾಡ್ಕೊಳ್ಳಿ, ಕಲರ್ ಹಾಕೊಳ್ಳಿ, ಪಕ್ಕ ವರ್ಕ್ ಆಗುತ್ತೆ. ಸೊ ಇನ್ನೊಬ್ಬರು ಲೇಡಿ ಅದನ್ನೇ ಮಾತಾಡ್ತಾರೆ, 15 ವರ್ಷದಿಂದ ಇವರಿಂದ ಪ್ರಾಬ್ಲಮ್ ಸಮಸ್ಯೆ ಇತ್ತಂತೆ, ಅವ್ರ ಮಾವನಿಗೆ ಇವರೇ ವಾಸಿ ಮಾಡಿಬಿಟ್ಟಿದ್ದಾರೆ. ಇಷ್ಟು ಖುಷಿಯಿಂದ ಮಾತಾಡಿದ್ರೆ ಗೊತ್ತಾ ಸರ್? ಒಬ್ರು ಇಬ್ಬರಲ್ಲ, ಹಂಗೆ ನೀವು 100 ಜನನ 106 ಜನನ ಅವತ್ತು ನೋಡಿದ್ರೆ. ಹೌದು, 1000 ಜನ ಸರ್, ಅಲ್ಲ ಒಂದು 800 ಜನ ಬಂದಿದ್ರು. ಅಷ್ಟು ಜನ ನೋಡಿದ್ರೆ ನಾನು ಹೇಳ್ತಿದ್ದೀನಲ್ಲ, ನಾವು 8000 ಜನನ ಹೀಲರ್ನ ಕನ್ವರ್ಟ್ ಮಾಡಿದ್ದೀವಿ ಅಡ್ವಾನ್ಸ್ ಲೆವೆಲ್.
ನೀವು ಬೇಸಿಕ್ ಕಲರ್ ಥೆರಪಿ ಅಕ್ಯುಪ್ರೆಷರ್ ಸೇರಿಸ್ಕೊಂಡ್ರಿಗಿನಾಗಿ 30,000 ಕ್ರಾಸ್ ಆಗುತ್ತೆ. ಓ, ಅಷ್ಟು ಜನನ ಕರಾರುವಕ್ಕಾಗಿ ಟ್ರೈನಿಂಗ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈ ಬುಕ್ಸ್ನ ತೊಗೊಂಡು ತಮಗೆ ತಾವೇ ಟ್ರೀಟ್ಮೆಂಟ್ ತೊಗೊಳ್ತಿರೋ ಲಕ್ಷಾಂತರ ಜನ ಇದ್ದಾರೆ. ಎಸ್, ಹೌದು, ಇದ್ದಾರೆ. ಸೊ ಹಾಗಾಗಿ ಯಾರು ಈ ಒಂದು ಬಣ್ಣ ಥೆರಪಿ ಏನಿದು ಕೆಲಸ ಮಾಡುತ್ತಾ ಮಾಡಲ್ವಾ, ಹಂಗಾರೆ ಹಾಸ್ಪಿಟಲ್ ಮುಚ್ಚಿಸ್ಬಿಡ್ತೀರಾ, ಆಗಲೇ ಡಾಕ್ಟ್ರುಗಳೆಲ್ಲ ಯಾಕೆ ಬೇಕು, ದೊಡ್ಡ ಬಿಲ್ಡಿಂಗ್ ಎಲ್ಲ ಕೋಟ್ಯಾಂತರ ರೂಪಾಯಿ ಕಟ್ಟಿದ್ದಾರೆ, ಈ ಲಕ್ಷಾಂತರ ರೂಪಾಯಿ ಕೊಟ್ಟು MBBS ನಮಗೆ ಯಾರು ಮಾತಾಡ್ತಿಲ್ಲ. ಬಸವ ಅಕಾಡೆಮಿನ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ. ನೀವು ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟೇ ಆಗಿ, ಇಲ್ಲ ನೀವೇನಾದರೂ ಮಾಡ್ಕೊಳ್ಳಿ, ನೀವು ಸುಮ್ಮನೆ ಒಂದು ಕಲರ್ ಥೆರಪಿ ಇದ್ದರೆ ಅದು ನೀವು ಮಾಡ್ಕೊಂಡು ಟ್ರೈ ಮಾಡಿ ಅಷ್ಟೇ ಹೇಳ್ತಿರೋದು. ನಿಮ್ಗೆ ವರ್ಕೌಟ್ ಆಯ್ತಾ ಮುಂದುವರಿರಿ, ಸೊ ನಿಮಗೆ ಆರೋಗ್ಯ ಚೆನ್ನಾಗಾಯ್ತಾ ಮುಂದುವರಿರಿ. ನಾವು ಬಿಲ್ಡಿಂಗು ಅದು ಇದು ಅಂತ ಹೇಳಿದ್ರೆ ನಾನು ಒಂದು ಕ್ವಶನ್ ಏನು ಗೊತ್ತಾ, ಇವಾಗ ನನ್ನ ಮಗುನ ಡೆಲ್ಲಿ ಪಬ್ಲಿಕ್ ಸ್ಕೂಲು, ಇಂಟರ್ನ್ಯಾಷನಲ್ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ರೆಸಿಡೆನ್ಸ್ ಇಲ್ಲ ಫಾರಿನ್ಗೆ ಸೇರಿಸಿರ್ತೀರಿ, ಫೀಸ್ ಎಷ್ಟು? ಲಕ್ಷಾಂತರ ರೂಪಾಯಿ ಆಗುತ್ತೆ. ಒಂದು 5 ಲಕ್ಷ. ಹೌದು ಸರ್, ಎಕ್ಸಾಕ್ಟ್ಲಿ, ವರ್ಷಕ್ಕೆ. ಅದೇ ನನ್ನ ಇನ್ನೊಂದು ಮಗುನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನಿ. ನಾನು ದುಡ್ಡು ಕೊಡೋದಲ್ಲ, ಅವರೇ ನನಗೆ ಕೊಡ್ತಾರೆ, ಬುಕ್ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಹೌದು ಸರ್, ಹೌದು. ಬಟ್ ಡೂ ಯು ಥಿಂಕ್ ಇಂಟರ್ನ್ಯಾಷನಲ್ ಓದಿರೋ ಮಗುಗೆ ಏನೋ ಮ್ಯಾಜಿಕಲ್ ಸ್ಕಿಲ್ಸ್ ಬರುತ್ತಂತ? ಇಲ್ಲ. ಇದೂ ಅಷ್ಟೇ, ನೀವು ದೊಡ್ಡ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಾಸ್ಪಿಟಲ್ಗೆ ಹೋಗಿ, ನಾನು ಚಿಕ್ಕ ಈ ಥರ ಚೇರಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಾನು ಕೂತ್ಕೊಂಡಿರ್ತೀನಿ, ನನ್ನ ಹತ್ರ ಆದರೂ ಬನ್ನಿ, ಅಲ್ಲಿಗಾದರೂ ಬನ್ನಿ. ಇಟ್ಸ್ ನಾಟ್ ದ ಮ್ಯಾಟರ್ ಆಫ್ ಬಿಲ್ಡಿಂಗ್ ಅಲ್ಲ, ಬಿಲ್ಡಿಂಗದಲ್ಲ. ಓಕೆ, ಎಷ್ಟು ಕಾಸ್ಟ್ಲಿ ಅಲ್ಲ, ದೊಡ್ಡ ಕಾಸ್ಟ್ಲಿನೂ ಅಲ್ಲ. ಅಲ್ಲಿ ದೊಡ್ಡ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಿರೋ ಡಾಕ್ಟ್ರಿಗೂ ನಮ್ಮ ಎಲ್ಲ ಹಳ್ಳಿನಲ್ಲಿ ನಮ್ಮ ಹೀಲರ್ಸ್ ಇದ್ದಾರೆ ಇವಾಗ. ಹೌದು, ಹೀಲರ್ಸ್ಗೂ ಡಿಫ್ರೆನ್ಸ್ ಏನಿಲ್ಲ. ಬೋತರ್ ಇಬ್ಬರೂ ಪೇಷಂಟನ್ನು ವಾಸಿ ಮಾಡ್ಬೇಕಂತಲೇ ಕೂತ್ಕೊಂಡಿದ್ದಾರೆ. ಬಟ್ ನಾವೇ ಕೂತ್ಕೊಂಡಿದ್ದೀವಿ ಅಂದರೆ ಕಾಯಿಲೆ ಆಗಿರೋದು ನಿನ್ನಿಂದಾನೆ, ವಾಸಿ ಆಗೋದು ನಿನ್ನಿಂದಾನೆ ಮಾಡ್ಕೋಬೇಕಂತ. ಅವ್ರು ಹೇಗೆ ಕೂತ್ಕೊಂಡಿದ್ದಾರೆ, ಕಾಯಿ ಏನೋ ವೈರಸ್ಸು, ಬ್ಯಾಕ್ಟೀರಿಯಾ, ಮಣ್ಣು ಮಸಿ, ಹಾರ್ಮೋನ್ಸ್ ಏನೋ ಆಗ್ಬಿಟ್ಟೈತೆ, ನೀನು ಸರಿ ಮಾಡ್ಕೊಳಕ್ಕಾಗಲ್ಲ, ನಾನೇನೋ ಒಂದು ಕೆಮಿಕಲ್ ಆಗಿ ಮಾತ್ರೆ ಇಂಜೆಕ್ಷನ್ನು ಕೊಟ್ಬಿಡ್ತೀನಿ, ಅದರಿಂದ ನೀನೇನೋ ಸರಿ ಹೋಗ್ಬಿಡ್ತೀಯ ಅಂತೇಳಿ. ಹಂಗೆ ಸರಿ ಹೋಗಂಗಿದ್ರಿಗಿನ ಇವತ್ತು ಪೇಷಂಟೇ ಇರಬಾರ್ದಿತ್ತು ಅಲ್ವಾ? ಹೌದು, ಇದನ್ನು ಕೂಡ ಕೇಳ್ತಾರೆ. ಸೊ ನೀವೆಲ್ಲ ಬರೀ ಕಲರ್ ಪೆನ್ಸಿಲಲ್ಲಿ ಮಾಡಂಗಿದ್ರೆ ಯಾಕೆ ಪೇಷಂಟ್ಗಳಾಗಿ ಜಾಸ್ತಿ ಆಗ್ತಿದ್ದಾರೆ ಈ ಬೇರೆ ಹಾಸ್ಪಿಟಲ್ಗಳಿಂದ, ಅದನ್ನು ಕೂಡ ಕೇಳಿದೆ. ನಾನು ಹೇಳ್ತೇನಲ್ಲ, ಇವತ್ತು ನಾನು ಹೆಚ್ಚು ಕಡಿಮೆ ಒಂದು 20,000 ಫ್ಯಾಮಿಲೀಸ್ನ 2-3 ವರ್ಷದಿಂದ ಅವ್ರ ಮೆಡಿಸಿನ್ ಮುಟ್ಟದೆ ಆರೋಗ್ಯ ಇರೋ ಥರ ನಾನು ಮಾಡಿದ್ದೀನಿ. ನಾನು ನೋಡಿದ್ನಲ್ಲ ಸರ್, ಯಾರು ಹೇಳ್ಕೊಟ್ಟು ಬಂದವರಲ್ಲ, ಈ 1,000 ಜನ ಎಷ್ಟು ಜನ ಇದ್ದಾರೆ, ಯಾರು ಹೇಳ್ಕೊಟ್ಟು ಅವ್ರು ಕಳಿಸ್ತವ್ರಿಲ್ಲ. ನಾನು ನೇರವಾಗಿ ಅವನ ಖುದ್ದು ಮಾತಾಡಿಸಿ, ಕೆಲವು ಸರ್ ಕ್ಯಾಮ್ರಾ ಆಫ್ ಮಾಡಿ ಮಾತಾಡ್ಸಿದ್ದೀನಿ. ಸೊ ನನಗೆ ಈ ಥರ ಸಮಸ್ಯೆ ಇತ್ತು ಅಂತ ಹೇಳ್ಕೋಬಾರ್ದು ಸರ್, ಆದರೂ ನಿಮ್ಮ ಹತ್ರ ಹೇಳ್ತೀನಿ ಅಂತ ಎಷ್ಟು ಜನ ಮಾತಾಡಿದ್ದು ಉಂಟು. ಸೊ ನಾ ಕಾನ್ಫಿಡೆನ್ಸ್ ಮೇಲೆ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಸಿಂಪಲ್ ಲಾಜಿಕ್ ಸರ್, ಒಬ್ಬ ಪೇಷಂಟಿಗೆ ಅವನಿಗೆ ನೀನು ಏನು ಮಾಡ್ತೀಯ ಅವಶ್ಯಕತೆ ಇಲ್ಲ, ವಾಸಿ ಮಾಡ್ತೀಯ ಇಲ್ಲ ಅಷ್ಟೇ. ನಮ್ಮ ಹೀಲರ್ ಹತ್ರ ನಾವು ಹೇಳ್ಕೊಟ್ಟಿರ್ತಕ್ಕಂಥ ಸೀಕ್ರೆಟ್ ಲಾಜಿಕ್ಸ್ ಇದೆ, ಮ್ಯಾಜಿಕ್ಸ್ ಇದೆ. ಒಂದೇ ಯೂರಿನ್ ಇನ್ಫೆಕ್ಷನ್ ತಗೊಳ್ಳಿ, ಪೈಲ್ಸ್ ತಗೊಳ್ಳಿ, ಫಿಷರ್ ತಗೊಳ್ಳಿ, ವಾಸಿ ಆಗಿರಲ್ಲ, ಅವ್ರು ಹಂಗೇ ಗಿರಿಕೆ ಹೊಡಿತಾ ಇರ್ತಾರೆ, ಜೀವನ ಪರ್ಯಂತ ಹಂಗೆ ಇರ್ತಾರೆ. ಅವ್ರು ಅದನ್ನು ಬಿಟ್ಟು ಆಚೆ ಬರೋದಕ್ಕೂ ಕೂಡ ಬಿಟ್ಟಿರಲ್ಲ, ಬರಬೇಕು ಅಂತ ಮನಸ್ಸಾಗಿಲ್ಲ, ಬರೋದಕ್ಕೆ ಒಂದು ಒಳ್ಳೆ ಮಾರ್ಗನೂ ಸಿಕ್ಕಿರಲ್ಲ. ಸೊ ಈ ಅಕ್ಯುಪ್ರೆಷರ್ ಬುಕ್ಕಲ್ಲಿ ನಾವು ಕರಾರುವಕ್ಕಾಗಿ ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಪೈಲ್ಸ್ ಯಾಕೆ ಬರುತ್ತೆ, ಕರೆಕ್ಟ್. ಡ್ರೈ ಪೈಲ್ಸ್ ಅಂದ್ರೇನು, ಬ್ಲೀಡಿಂಗ್ ಪೈಲ್ಸ್ ಅಂದ್ರೇನು. ನೀವು ಬರೀ ಪೈಲ್ ಆಚೆ ಬಂದಿದೆ, ಮೊಳಕೆ ಆಚೆ ಬಂದಿದೆ ಅಂದರೆ ಅದಕ್ಕೆ ಏನು ಕಾರಣ, ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಏನು ಕಾರಣ. ಇವಾಗ ನೋಡಿ, ಎಲ್ರಿಗೊಂದೇ ಮೆಡಿಸಿನ್ ಕೊಡಲ್ಲ ನಾವು. ಹೌದು, ಇವಾಗ ಬರೀ ಪೈಲ್ ಆಚೆ ಬಂದಿರುತ್ತೆ ಕೆಲವರಿಗೆ, ಒಂದು 5-6 ವರ್ಷದ ಕೆಳಗೆ ಒಂದು ಚೂರು ಬ್ಲೀಡಿಂಗ್ ಆಗಿರುತ್ತೆ, ಬಟ್ ಅದು ಗುದದ್ವಾರದಲ್ಲಿ ಆ ಸ್ಪಿಂಟರ್ನ ವೇನು ಆಚೆ ಬಂದಿರುತ್ತೆ. ಸೊ ಡಾಕ್ಟರ್ ಏನು ಮಾಡ್ತಾರೆ, ಅದನ್ನು ಕಟ್ ಮಾಡ್ತಾರೆ. ಓಕೆ, ಕಟ್ ಮಾಡಿಬಿಡ್ತಾರೆ, ತಾತ್ಕಾಲಿಕವಾಗಿ ಕಟ್ ಮಾಡಕ್ಕೆ ಬಿಡ್ತಾರೆ. ಇವನ್ ಆಯುರ್ವೇದದವರು ಕಟ್ ಮಾಡ್ತಾರೆ, ಕ್ಷಾರಸೂತ್ರ ಮಾಡಿ. ಕಟ್ ಮಾಡಿದ ತಡ ಒಂದು 3 ತಿಂಗಳು 6 ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ ಪೈಲ್ ಆಚೆ ಬರುತ್ತೆ, ಮತ್ತೆ ಹೋಗ್ಬೇಕು. ನಾನು ಹೇಳ್ತೀನಲ್ಲ, 3-4 ಸತಿ ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡವ್ರನ್ನು ನೋಡಿದ್ದೀನಿ ನಾನು. ಕೆಲವರು ಕ್ರಯೋ ಸರ್ಜರಿ ಅಂತ ಲಿಕ್ವಿಡ್ ನೈಟ್ರೋಜನ್ ಇಂಜೆಕ್ಟ್ ಮಾಡಿಬಿಟ್ಟು ಫ್ರೀಸ್ ಮಾಡ್ತಾರೆ, ಕೆಲವರು ಸ್ಪಿಂಕ್ಟರೆಕ್ಟಮಿ ಅಂತ ಮಾಡ್ತಾರೆ, ಕ್ಷಾರಸೂತ್ರ ಮಾಡ್ತಾರೆ. ಎಲ್ಲ ವಿಧವಾದ ಟ್ರೀಟ್ಮೆಂಟನ್ನು ನಾವು ನೋಡಿದ್ದೀವಿ. ನಾನೇನು ಹೇಳ್ತೀನಿ ಗೊತ್ತಾ, ಲಾಜಿಕ್ ಇಸ್ ಸಿಂಪಲ್.
ನೀವು ಎಲ್ಲರೂ ಏನು ಮಾಡ್ತಾರೆ, ಆನಸ್ ಗುದದ್ವಾರದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದು. ಪ್ರಾಬ್ಲಮ್ ಅಲ್ಲಿಲ್ಲ. ಅಲ್ಲಿಲ್ಲ. ಎಲ್ಲಿದೆ ಗೊತ್ತಾ? ಅದೆಲ್ಲೂ ಹುಟ್ಟುತ್ತಾ ಅದಿಲ್ಲ ಅಲ್ಲ, ಅಲ್ಲಿ ಪ್ರಾಬ್ಲಮ್ ಇಲ್ಲ. ಗುದದ್ವಾರದಲ್ಲಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ? ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲ್ಲಿ ಇರುತ್ತೆ. ಅದ ಕಾಣಿಸೋದು ಮತ್ತೆ ಗುದದ್ವಾರದಲ್ಲೇ. ಹೌದು. ಅದು ಬರೋದಕ್ಕೆ ಕಾರಣನೇ ಸ್ಪ್ಲೀನ್ ಅಂಡ್ ಸ್ಟಮಕ್. ಸ್ಪ್ಲೀನ್ ಅಂಡ್ ಸ್ಟಮಕ್. ಸ್ಪ್ಲೀನ್ ಅಂಡ್ ಸ್ಟಮಕ್ ಅನ್ನ ನಾವು ಪೃಥ್ವಿ ತತ್ವಕ್ಕೆ ಹೋಲಿಕೆ ಮಾಡ್ತೀವಿ. ಪೃಥ್ವಿ ಅಂದ್ರೆ ಏನು? ಭೂಮಿ. ಭೂಮಿ. ಭೂಮಿಯಿಂದ ಏನು ಬರುತ್ತೆ? ಆಹಾರ. ಆಹಾರನ ಜೀರ್ಣ ಮಾಡೋದು ಯಾರು? ಹೊಟ್ಟೆ. ಹೊಟ್ಟೆ ಅಂದರೆ ಭೂಮಿನ ರೆಪ್ರೆಸೆಂಟ್ ಮಾಡೋದು ಯಾವುದು ಅಂತಂದರೆ ಆಹಾರ, ಅಂದರೆ ಡೈಜೆಷನ್ ಸಿಸ್ಟಮ್. ಭೂಮಿ ಗುಣ ಏನು ಗೊತ್ತಾ? ಏನನ್ನಾತು ಹಿಡಿದಿಟ್ಕೊಳ್ಳುತ್ತೆ. ಕರೆಕ್ಟ್. ಹೌದು. ಏನನ್ನಾಯ್ತು, ಏನಾದರೂ ಗಾಳಿನ, ನೀರನ್ನ, ಮಣ್ಣನ್ನ, ಕಲ್ಲು ಕಬ್ಬಣ ಎಲ್ಲ ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಯಾವಾಗ ನಿಮ್ಮ ಸ್ಟಮಕ್ಕು ಮತ್ತು ಸ್ಪ್ಲೀನ್ ಸ್ಟ್ರಾಂಗ್ ಆಗಿರುತ್ತಲ್ವಾ, ಎಲ್ಲ ಆರ್ಗನ್ಸು ಇನ್ ಪೊಸಿಷನ್ ಇರ್ತವೆ ಟಕ್ ಅಂತೇಳಿ. ಹೊಟ್ಟೆ ಹಿಂಗಿರುತ್ತೆ, ಶೋಲ್ಡರ್ ಹಿಂಗಿರುತ್ತೆ, ಕರೆಕ್ಟ್, ಚೆಸ್ಟ್ ಹಿಂಗಿರುತ್ತೆ, ಓಕೆ, ಎಲ್ಲ ಇನ್ ಪೊಸಿಷನ್ ಇರ್ತವೆ ಸ್ಪ್ಲೀನು ಸ್ಟಮಕ್ ಸ್ಟ್ರಾಂಗ್ ಆಗಿದ್ದಾಗ. ಕರೆಕ್ಟ್. ಯಾವಾಗ ನಿಮ್ಮ ಹೊಟ್ಟೆ ಮತ್ತು ಗುಲ್ಮ ವೀಕ್ ಆಗುತ್ತಲ್ವಾ, ನಿಮ್ಮ ದೇಹಕ್ಕೆ ಒಂದೊಂದೇ ಹಿಡಿದಿಟ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಹೊಟ್ಟೆ ಜೋತ್ ಬೀಳುತ್ತೆ, ಜೋತ್ ಬೀಳುತ್ತೆ. ಈ ಒಂದು ಇದು ತೋಳು ಜೋತ್ ಬೀಳುತ್ತೆ. ಓಕೆ, ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲ. ಕೆಲವರಿಗೆ ಗರ್ಭ ಜಾರುತ್ತೆ, ಗರ್ಭ ಚೀಲ ಆಚೆ ಬರುತ್ತೆ. ಓಕೆ ಓಕೆ. ಅದೇ ಥರ ಮೋಷನ್ಗೆ ಹೋಗೋ ಜಾಗದಲ್ಲಿ ರೆಕ್ಟಮ್ ರೀಸನ್ ಅಲ್ಲಿ ಪೈಲ್ ಆಚೆ ಬರುತ್ತೆ. ಇದು ಆಚೆ ಬಂದಿದೆ ಯಾಕೆ ಅಂತಂದ್ರೆ, ನಿನಗೆ ಅರ್ನಿಯ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಯುಟೆರಸ್ ಪ್ರೊಲ್ಯಾಪ್ಸ್ ಆಗಿರ್ಬೋದು, ಆನಲ್ ಪ್ರೊಲ್ಯಾಪ್ಸ್ ಆಗಿರ್ಬೋದು, ಮತ್ತೆ ಸುಮಾರು ಈ ಗದ್ದನ ಜೋತ್ ಬಿದ್ದಿರುತ್ತೆ. ಇದೆಲ್ಲದಕ್ಕೆ ಕಾರಣ ಯುವರ್ ಸ್ಪ್ಲೀನ್ ಅಂಡ್ ಸ್ಟಮಕ್ ವೀಕ್ ಆಗಿರುತ್ತೆ. ಅದನ್ನ ಸ್ಟ್ರೆಂಥನಿಂಗ್ ಮಾಡೋ ಪಾಯಿಂಟ್ಸ್ ಇರುತ್ತೆ. ನೀವೇನು ಮಾಡೋದು ಬೇಡ, ಜಸ್ಟ್ ಸ್ಪ್ಲೀನ್ ಅಂಡ್ ಸ್ಟಮಕ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ದಿಸ್ ಈಸ್ ದ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಅನ್ನ ನೀವು ಸ್ಟ್ರೆಂಥನ್ ಮಾಡಿದ್ರೆ ನೋಡಿ, ಸ್ಟಮಕ್ 36, K3, ಲಿವರ್ 3, ಸ್ಟಮಕ್ 42. ಓಕೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ಜಸ್ಟ್ 15ರಿಂದ 20 ಸತಿ ಪ್ರೆಸ್ ಮಾಡಿ. ಡೈಲಿ ಮಾಡಬೇಡಿ, 3 ದಿನಕ್ಕೆ ಒಂದ್ಸರಿ ಅಷ್ಟೇನಾ. ವಿತ್ ಇನ್ 1 ವೀಕಲ್ಲಿ ನಿನಗೆ ಕನ್ಸಿಡರೇಬಲ್ ಇಂಪ್ರೂವ್ಮೆಂಟ್ ಇರುತ್ತೆ. ಪೈಲ್ಸು, ಫಿಜರು, ಪಿಸ್ಟುಲಾ, ಎನಿಥಿಂಗ್. ಅದನ್ನು ಪ್ರೆಸ್ ಮಾಡಿದ್ರೆ ಸೊ ಅದು ಮೂಮೆಂಟ್ ತಗೊಳುತ್ತೆ ಅಂತಾರ, ಹೇಗೆ? ಸಿಂಪಲ್ ಲಾಜಿಕ್. ಇಲ್ಲೇ ತಗೊಳ್ಳಿ. ದಿಸ್ ಈಸ್ ಯುವರ್ ಸ್ಪ್ಲೀನ್, ದಿಸ್ ಈಸ್ ಯುವರ್ ಸ್ಟಮಕ್. 15 to 20 ಟೈಮ್ಸ್ ಪ್ರೆಸ್ ಮಾಡಿ. ಇದು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಟ್ಟು ಪ್ರಾಣಶಕ್ತಿ ಸ್ಪ್ಲೀನ್ ಅಂಡ್ ಸ್ಟಮಕ್ಗೆ ಡೈರೆಕ್ಟ್ ಆಗುತ್ತೆ. ಓಕೆ, ಕನೆಕ್ಟ್ ಆಗುತ್ತೆ. ಪ್ರೆಸ್ ಮಾಡೋ ಉದ್ದೇಶ ಏನು ಗೊತ್ತಾ? ದೇಹದಲ್ಲೆಲ್ಲ ಎನರ್ಜಿ ಐತೆ, ನಾನು ಹೇಳ್ತೀನಿ ಎಲ್ಲ ಕಡೆ ಎನರ್ಜಿ ಇದೆ, ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಎಲ್ಲರ ಸ್ಟಮಕ್ ಹತ್ರ ಹೋಗಿ ಅಂತ. ಐ ಆಮ್ ಡೈರೆಕ್ಟಿಂಗ್. ಕರೆಕ್ಟ್. ಸೊ ಯಾವಾಗ 1, 2, 3 ಈ 3 ಪಾಯಿಂಟ್ನ ನಾನು ಪ್ರೆಷರ್ ಕೊಡ್ತೀನೋ, ದೇಹದಲ್ಲಿರ್ತಕ್ಕಂಥ ಒಟ್ಟು ಶಕ್ತಿನಲ್ಲಿ ಮ್ಯಾಕ್ಸಿಮಮ್ ಶಕ್ತಿ ಎಲ್ಲಿ ಬರುತ್ತೆ ಅಂದರೆ ಡೈಜೆಷನ್ ಸಿಸ್ಟಮ್ಗೆ. ಯಾವಾಗ ಈ ಡೈಜೆಷನ್ ಸಿಸ್ಟಮಿಗೆ ಬರುತ್ತೋ ಅಲ್ಲಿ ಏನು ವೀಕ್ನೆಸ್ ಇರುತ್ತೆ, ಒಂದು ಮಸ್ಕ್ಯುಲರ್ ವೀಕ್ನೆಸ್ ಇರ್ಬೋದು, ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಇಂಡೈಜೆಷನ್ ಇರ್ಬೋದು, ಬ್ಲಡ್ ಶುಗರ್ ವೇರಿಯೇಷನ್ ಇರ್ಬೋದು, ಆನಲ್ ಪ್ರೊಲ್ಯಾಪ್ಸ್ ಇರ್ಬೋದು, ಪೈಲ್ಸ್ ಇರ್ಬೋದು, ಅದೆಲ್ಲವುದು ಒಂದೊಂದಾಗಿ ವಾಸಿ ಆಗ್ತಾ ಬರುತ್ತೆ. ಬಟ್ ನಾನು ಹೊರಗಡೆಯಿಂದ ಮೆಡಿಸಿನ್ ಕೊಟ್ಟು ವಾಸಿ ಮಾಡಿಲ್ಲ, ಇದನ್ನು ಮಾಡಿಲ್ಲ. ನಿನ್ನ ದೇಹನೇ ಅಕ್ಯುಪ್ರೆಷರ್ ಕೊಟ್ಟು ಡೈರೆಕ್ಟ್ ರೀಡೈರೆಕ್ಟ್ ಮಾಡ್ತದನ್ನು, ಎಲ್ಲೆಲ್ಲಿ ಎನರ್ಜಿ ಪಾಸ್ ಆಗಬೇಕು ಆ ಎನರ್ಜಿ ತಗೊಂಡು ಏನೇನು ವಾಸಿ ಆಗಬೇಕು ಪ್ರೆಷರ್ ಕೊಟ್ಬಿಟ್ಟು ಟ್ರಿಗರ್ ಮಾಡ್ತಾರೆ. ಸೂಪರ್ ಸೂಪರ್ ಸರ್. ಈ ಚಿಕಿತ್ಸೆ ಎಷ್ಟು ಸಾವಿರ ವರ್ಷದ ಹಳೇದು ಅಂತ ಅನ್ಕೋಬಹುದು? ಸೊ ಈ ಟ್ರೆಡಿಷನಲ್ ಇವಾಗ ಬರೋಂದ ಏನು ಮೆಡಿಸಿನ್ಸ್ಗಳು ಹುಟ್ಕೊಂಡಿದ್ಯೋ ಇದಕ್ಕೆ ಮುಂಚೆನೇ ಹುಟ್ಟಿದ್ದಂಥ ಚಿಕಿತ್ಸೆ ಇದು. ಇಂಗ್ಲೀಷ್ ಮೆಡಿಸಿನ್ ಹಿಸ್ಟ್ರಿ ಬಂದ್ಬಿಟ್ಟು 350-400 ವರ್ಷ ಇದೆ. ಈಗ ಸ್ವಲ್ಪ ಅಡ್ವಾನ್ಸ್ ಇವಾಗ. ಬಟ್ ಈ ನಾನು ಹೇಳ್ತಿರೋ ಪ್ರೆಷರ್ ಪಾಯಿಂಟ್ಸ್, ಇವತ್ತು ನಿಮ್ಮಲ್ಲಿ ಏನೆಲ್ಲ ಪ್ರೆಷರ್ ಪಾಯಿಂಟ್ಸ್ ನಾನು ಇವೆಲ್ಲ ತೋರಿಸ್ತಾ ಇದ್ದೀನಿ, ಈ ಒಂದು ಪ್ರೆಷರ್ ಪಾಯಿಂಟ್ಸ್ ಹೆಚ್ಚು ಕಡಿಮೆ 2500 ವರ್ಷದ ಹಿಂದೆಯಿಂದನೂ ಇದೆ. ಮೌರ್ಯ ಸಾಮ್ರಾಜ್ಯ, ಓಕೆ, ಆವಾಗಿಂದನೂ
ಇದ್ರ ಬಗ್ಗೆ ಉಲ್ಲೇಖಗಳಿದೆ, ಲಿಟ್ರೇಚರ್ಸ್ ಇದೆ, ಬುಕ್ಸ್ ಇದೆ. ಓಕೆ. ಇಲ್ಲಿ ಚರಕ ಸುಶ್ರುತ ಅವರು ಆಯುರ್ವೇದಿಕ್ ಪ್ರಿನ್ಸಿಪಲಲ್ಲಿ ಬರೆದಿದ್ದಾರೆ. ಅದೇ ಥರ ಚೈನೀಸ್ ಫಿಲಾಸಫಿನಲ್ಲಿ ಸುಮಾರು ಈಲಿಂಗ್ ಮಾಸ್ಟರ್ಸು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಿಮ್ಗೆ ಇಂತಿಂಥ ಸಮಸ್ಯೆ ಇದ್ದರೆ ಈ ಪ್ರೆಷರ್ ಪಾಯಿಂಟನ್ನು ಪ್ರೆಸ್ ಮಾಡಿ ಇಂತಿದ್ದ ದಿನದಲ್ಲಿ ನಿಮಗೆ ಈ ಥರ ಬದಲಾವಣೆಗಳಾಗುತ್ತೆ, ಈ ಥರ ವಾಸಿ ಆಗ್ತೀರ ಅಂತೇಳಿ ಕ್ಲಿಯರ್ ಸ್ಕ್ರಿಪ್ಚರ್ಸ್ ಅಂದರೆ ಪುರಾತನ ವೈದ್ಯ ಪದ್ಧತಿ ಗ್ರಂಥಗಳು ಇವಾಗೂ ಇದೆ. ಬಟ್ ಇದನ್ನ ಭಾರತಕ್ಕಿಂತ ಹೆಚ್ಚಾಗಿ ಚೀನಾದಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಹಾಗಂತೇನಿಲ್ಲ, ಇದನ್ನ ಇವಾಗ ನಮಗೆ ಎಲ್ಲೇ ನೋಡಿದ್ರೆ ಸರ್ ಬಸವ ಅಕಾಡೆಮಿ ಅಂತ ಹೊಡೆದ್ರೆ ಹೆಚ್ಚಾಗಿ ಬಸವ ನಿಮ್ಗಳದೇ ಜಾಸ್ತಿ ಬರುತ್ತೆ, ನಮ್ಮ ವಿಡಿಯೋಗಳು ನಿಮ್ಮದೇ ಜಾಸ್ತಿ ಬರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ನಿಮ್ಮಷ್ಟು ಫಾಸ್ಟಾಗಿ ಮತ್ತು ಮನೆ ಮನೆಗೆ ರೀಚ್ ಆದಂಥವ್ರು ಇಲ್ಲ. ಆ್ಯಕ್ಚುಲಿ ಒಂದು ಅಲ್ಲೆಲ್ಲ ಸ್ವಲ್ಪ ಜನ ಇದ್ದಾರೆ, ಇಲ್ಲ. ಹಾಗಾಗಿ ಕೇಳಿದ್ದು ಇದನ್ನು ಚೈನಾಯಿಂದ ಬಂದಿದ್ದ ಆಯಿತಾ, ನಮ್ಮಿಂದ ಚೈನಾಗೆ ಹೋಗಿದ್ದ ಅವರೇ ಜಾಸ್ತಿ ಬಳಸ್ಕೊತಾ ಇದ್ದಾರೆ. ಇಲ್ಲಿ ನೀವು ಕೆಲವೇ ಸಾವಿರ ವರ್ಷ ಹಿಂದೆ ಹೋದರೆ ಚೈನಾನೂ ಇರಲಿಲ್ಲ, ಇಂಡಿಯಾನೂ ಇರಲಿಲ್ಲ. ಹೌದು, ಇದು ಒಂದು ಪೂರ್ವಾತ್ಯ ದೇಶಗಳು, ಪಶ್ಚಿಮಾತ್ಯ ದೇಶಗಳು, ಪೂರ್ವಾತ್ಯ ದೇಶಗಳು. ಪೂರ್ವಾತ್ಯ ದೇಶಗಳಂದರೆ ಇಂಡಿಯಾ, ಚೈನಾ, ಕಾಂಬೋಡಿಯಾ, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್, ಥೈಲ್ಯಾಂಡು ಎಲ್ಲ ಬಂತು, ಜಪಾನು. ಸೊ ಈ ಪೂರ್ವಾತ್ಯ ದೇಶಗಳದ ಒಂದು ಅದ್ಭುತವಾದ ಜ್ಞಾನ ಏನು ಅಂದರೆ ನಾವು ಶಕ್ತಿ ಮತ್ತು ದ್ರವ್ಯ ಎರಡನ್ನೂ ನಂಬ್ತೀವಿ. ಪಾಶ್ಚಿಮಾತ್ಯ ದೇಶದವರು ಶಕ್ತಿನ ನಂಬಲ್ಲ, ಅವರು ಏನಿದ್ರೂ ಮ್ಯಾಟರ್, ಮೆಡಿಸಿನ್. ಹಾಗಾಗಿ ಈ ಒಂದು ವಿದ್ಯೆ ಏನಿದೆ ಇದು ಇಂಡಿಯಾದ್ದು ಚೈನಾದ್ದು ಅಂತಲ್ಲ, ಇದು ಪೂರ್ವಾತ್ಯ ದೇಶಗಳು ಎರಡೂ ದೇಶದಲ್ಲಿ ಇತ್ತು ಇದೆ. ಬಟ್ ಅದನ್ನ ಕೆಲವರು ಜಾಸ್ತಿ ಬಳಸ್ಕೊಂಡು ಕೆಲವೊಂದು ಕಡೆ ಹೈಡ್ ಮಾಡಿಟ್ರು. ನಾವು ಈ ಪ್ರೆಷರ್ ಪಾಯಿಂಟ್ಸ್ ಅನ್ನ ಮರ್ಮ ಪಾಯಿಂಟ್ಸ್ ಅಂತ ಕರಿತೀವಿ. ಮರ್ಮ ಅಂತೇಳಿ ಮರ್ಮ ಅಡಿಕ್ಸಿಟ್ಬಿಟ್ಟಿದೀವಿ, ಓಪನ್ನೇ ಮಾಡಿಲ್ಲ. ಓಕೆ ಓಕೆ, ಅದ್ರ ಮರ್ಮ ಏನು ಅಂತ ಇವಾಗ ನೀವೆಲ್ಲ ಓಪನ್ ಮಾಡ್ತಾ ಇದ್ದೀರಾ? ನಮ್ದು ಏನಿಲ್ಲ, ಇರೋ 4 ದಿನದ ಜೀವನದಲ್ಲಿ ತಿಳಿಸ್ಬಿಟ್ಟು ಹೋಗೋಣ ಅಂತ. ಅಕ್ಯುಪ್ರೆಷರ್ ಮತ್ತು ಕಲರ್ ಥೆರಪಿ, ಬಣ್ಣಗಳ ಚಿಕಿತ್ಸೆ, ಇವೆರಡನ್ನೂ ಕೂಡ ಕಾಂಬಿನೇಷನ್ ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಅಪ್ ತೊಗೊಳುತ್ತೆ. ನಿಮಗೆ ಅಕ್ಯುಪ್ರೆಷರಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತೋ ಕಲರ್ ಥೆರಪಿಲೂ ಸಿಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಎರಡನ್ನೂ ಸೇರಿಸಿ ಇನ್ಕ್ಲೂಡ್ ಮಾಡಿ ನಾವು ಅದನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ಹೆಚ್ಚಿನ ಮೊತ್ತದ ನಿಮಗೆ ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ ಅಕ್ಯುಪ್ರೆಷರ್, ಇದನ್ನು ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂಥದ್ದು. ಸೊ ಹಾಗಾಗಿ ಇದನ್ನು ನೇರವಾಗಿ ತರಿಸ್ಕೊಳ್ಳಿ. ಹಾಗೆ ಇದನ್ನು ನಾನು ಅವಾಗ ಮೊದಲೇ ಹೇಳ್ತಾ ಇದ್ದೆ, ಇದೇನಿದೆ ಬುಕ್ಗೆ ಯಾಕೆ ಇಷ್ಟು ಕೊಡಬೇಕು, ಇದೇನಿದೆ, ಇದನ್ನು ಮೆಡಿಷನ್ ಅಂತ ನೋಡಿಬಿಡಿ, ಇದನ್ನು ಇಂಜೆಕ್ಷನ್ ಅಂತ ನೋಡಿಬಿಡಿ, ಸೊ ಇದನ್ನು ಒಂದು ಟಾನಿಕ್ ಅಂತ ನೋಡಿಬಿಡಿ. ಯಾವ ಕಾರ್ಯಕ್ರಮದಲ್ಲಿ ಯಾರೊಬ್ಬರು ಹೇಳ್ತಾಯಿದ್ರು ICU ಒಳಗಡೆ ಇದ್ದವರು ಕೂಡ, ಸೊ ನಾನು ಸ್ಕ್ಯೂಸ್ ತೊಗೊಂಡೋಗಿ ಬಣ್ಣ ಹಚ್ಚಿದ್ದೀನಿ ಸರ್ ಅಂತ. ಸೊ ಹಾಗೆ ಕೆಲವರೆಲ್ಲ ಸಮಸ್ಯೆನ ಹೇಳ್ಕೊಂಡವರು ನಮ್ಮ ಮಾಧ್ಯಮದ ಮುಂದೆ ಮಾತನಾಡಲ್ಲ, ಯಾಕೆಂದರೆ ಅವ್ರಿಗೇನು ಸಮಸ್ಯೆ ಇತ್ತು ಅದನ್ನು ಹೇಳ್ಕೊಂಡ್ರೆ ನಾವು ಬೇರೆಯವ್ರು ಏನು ಅಂದ್ಕೊಳ್ಬಿಡ್ತಾರೋ ಅಂತ. ಯಾರೇ ಬಂದರೂ ಕೂಡ ನಾನು ಮಾತಾಡಿಸ್ತೀನಿ. ಹಾಗಿದ್ದು ಹಳ್ಳಿಗಳಲ್ಲಿ ಕೂಡ ಹೀಲರ್ಸ್ ಇದ್ದಾರೆ, ಅಂದರೆ ಜೂನಿಯರ್ ಬಸವರಾಜಗಳು ಏನಿದ್ದಾರೆ, ನೀವು ಅಲ್ಲೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರ್ಬೋದು. ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಂಡು ಬನ್ನಿ, ನಿಮ್ಗೆ ಯಾವುದು ಖರ್ಚಿಲ್ಲ, ನಿಮ್ಗೆ ಉಪಯೋಗ ಆಯಿತಾ ಇನ್ನೊಬ್ರಿಗೆ ಹೇಳಿ, ಅಷ್ಟೇ. ಇದು ಬಸವರಾಜ್ ಅವರ ಇಂಟೆನ್ಷನ್ ಕೂಡ ಹೌದು. ಪ್ರತಿ ಮನೇಲಿ ಕೂಡ ಹೀಲರ್ ಇರಬೇಕು, ನಿಮ್ಮ ಕಾಯಿಲೆಗೆ ನೀವು ಹುಷಾರಾಗಿ, ಅಷ್ಟೇ. ನನ್ನ ಹತ್ರ ಬರಲಿ ನಾ ದುಡ್ಡು ಮಾಡ್ತೀನಿ ಅವಿಲ್ವೇ ಇಲ್ಲ. ಹೇಳಿದ್ದೆ 10,000 ರೂಪಾಯಿ ಫೀಸ್ನ ನೀವು ಆಲ್ರೆಡಿ ಒಂದೇ ದಿನದಲ್ಲಿ ಎತ್ಬಿಟ್ಟಿದ್ದಾರೆ ಜನ, ಯಾಕೆಂದರೆ ಅವ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಎಷ್ಟು ನೋಡಿ, ಪ್ರತಿನಿತ್ಯ ನಮ್ಮದು ಎಪಿಸೋಡ್ಗಳು ಬರ್ತಾ ಇದೆ. ಸೊ ಇದು ಪಬ್ಲಿಕ್ಕೇ ಮಾತಾಡಿರುವಂಥದ್ದು, ನಾವು ಯಾರನ್ನೂ ಕೂಡ ಕರೆಸೋದು ಇಲ್ಲ. ಇದು ರೈಟ್ ನ್ಯೂಸ್. ಮೊದಲಿಂದ ನೋಡ್ಕೊಂಡ್ಬಂದರೆ 1 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ನಾವು ಹಾಕೋದು ಕೂಡ ರೈಟ್ ಆಗಿರುತ್ತೆ.